ಮಾರ್ಚ್ 22ಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧವಾಗುತ್ತೆ. ಮರಾಠಿಗರ ಹಾವಳಿ ಇದೆಯಲ್ಲ, ಇದರ ವಿರುದ್ಧವಾಗಿ ನಡೀತಾ ಇರುವಂಥ ಹೋರಾಟ ಇದೆ. ಮರಾಠ ಪುಂಡರ ವಿರುದ್ಧ ಈಗ ಸಂಘಟನೆಗಳು ಸಿಡಿದೆದ್ದಿವೆ. ಮಾರ್ಚ್ 22ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸ ಇರುವಂಥ ಹಿನ್ನೆಲೆ ಬಂದ್ ಯಶಸ್ಸಿಗೆ ಕರೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಇನ್ನು ಎಲ್ಲ ಸಂಘಟನೆಗಳು ಕೂಡ ಸಾಥ್ಗೆ ಮನವಿ ನೀಡಬೇಕು ಅಂತ ಮನವಿ ಮಾಡಿದ್ರು. ಕೆಲವೊಂದಿಷ್ಟು ಸಂಘಟನೆಗಳು ಇವತ್ತಿನ ಸಭೆಗೆ ಗೈರಾಗಿದ್ವು. ಸೊ ಯಾವೆಲ್ಲ ಸಂಘಟನೆಗಳು ಕೈ ಜೋಡಿಸ್ತಾವೆ ಅನ್ನೋವಂಥ ಇರುವಂಥ ಪ್ರಶ್ನೆ. ಆದರೆ ಈಗಾಗಲೇ ಘೋಷಣೆ ಮಾಡಲಾಗಿದೆ, ಮಾರ್ಚ್ 22ನೇ ತಾರೀಕಿಗೆ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧ ಆಗುತ್ತೆ, ಬಂದ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಕರ್ನಾಟಕ ಬಂದ್ ಮಾಡೋದಕ್ಕಿಂತ ಬೆಳಗಾವಿಯನ್ನು ಮುಚ್ಚಿ ಅಲ್ಲಿ ಗಡಿ ಭಾಗದಲ್ಲಿ ಎಲ್ಲ ಕನ್ನಡಿಗರು ಅಲ್ಲಿ ಹೋಗಬೇಕು. ಇಲ್ಲಿ ಬಂದ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಮಹಾರಾಷ್ಟ್ರದವ್ರು ನೋಡಿ ನಗ್ತಾರೆ ಬಿಟ್ಟರೆ ಇನ್ನೇನಾಗೋದಿಲ್ಲ. ಸೊ ಬೆಳಗಾವಿಗೆ ಹೋಗಬೇಕು. ಇಡೀ ಕರ್ನಾಟಕದ ಜನ ಬೆಳಗಾವಿಗೆ ತೆರಳಿ ಅಲ್ಲಿರುವಂಥ ಮರಾಠಿಗರಿಗೆ ಪಾಠವನ್ನು ಕಲಿಸಬೇಕಾಗತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವತ್ತಿನ ದಿನ ಯಾವೆಲ್ಲ ಸಂಘಟನೆಗಳು ಇದಕ್ಕೆ ಸಾಥ್ ಕೊಡ್ತಾವೋ ಗೊತ್ತಿಲ್ಲ. ಅದಕ್ಕೆ ಕನ್ನಡ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ನಿಲ್ಲಬೇಕಾಗತ್ತೆ. ಈ ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿರುವಂಥ ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಅವ್ರದ್ದು ಒಂಥರ ಎಲ್ಲ ಗುಜರಿ ಬಸ್ಗಳೇ, ಆದರೂ ಅಷ್ಟು ಡಿಮ್ಯಾಂಡ್ ಅವರಿಗೆ, ದಿಮಾಕು ಜಾಸ್ತಿ ಅವರಿಗೆ. ನೋಡಿ, ಮಾರ್ಚ್ 3ಕ್ಕೆ ರಾಜಭವನ ಮುತ್ತಿಗೆ ಇರುತ್ತೆ. 7ನೇ ತಾರೀಕಿಗೆ ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋ. 11ನೇ ತಾರೀಕಿಗೆ ಮೇಕೆದಾಟಿಗಾಗಿ ಹತ್ತಿ ಬೆಲೆ ಗಡಿ ಕೂಡ ಬಂದ್ ಮಾಡಲಾಗುತ್ತೆ. ಇನ್ನು 14ನೇ ತಾರೀಕಿಗೆ ಮಂಡ್ಯ, ಮೈಸೂರು, ರಾಮನಗರ ಮುತ್ತಿಗೆ ಇರುತ್ತೆ. ಮಾರ್ಚ್ 16ಕ್ಕೆ ಹೊಸಕೋಟೆ ಟೋಲ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 22ನೇ ತಾರೀಕಿಗೆ ಇದೆಲ್ಲ ಆದ ನಂತರ ಅಖಂಡ ಕರ್ನಾಟಕ ಬಂದಿರುತ್ತೆ. ಬೆಳಗ್ಗೆ 6ರಿಂದ ಸಂಜೆ 6ರ ತನಕ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಎಲ್ಲ ಸಂಘಟನೆಗಳು ಬಹುಶಃ ಇದಕ್ಕೆ ಒಪ್ಪಿಗೆನ ಕೊಡಬಹುದು, ಕೊಡಲೇಬೇಕು. ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಬಿಸಿ ಮುಟ್ಟಿಸೋದಕ್ಕೆ, ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಬೆಳಗಾವಿಯಲ್ಲಿ ಎಷ್ಟು ಶಾಸಕರಿದ್ದಾರೆ, ಎಷ್ಟು ಜನಪ್ರತಿನಿಧಿಗಳಿದ್ದಾರೆ, ಏನು ಮಾಡ್ತಿದ್ದಾರೆ? ಈ ಘಟನೆ ಆದ ನಂತರ, ಈ ಘಟನೆ 3 ದಿನ ಆದ ನಂತರ ಅಲ್ಲಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹಂಗಾಗಬಾರ್ದಾಗಿತ್ತು ಅಂತೇಳಿ. ಈ ರೀತಿಯ ಘಟನೆ ಆದ ನಂತರ 1 ವಾರ ಆದ ನಂತರ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಮಾತನಾಡ್ತಾರೆ, ಎಲ್ಲರೂ ಒಳ್ಳೆಯವರು ಅಂತೇಳಿ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಆಗ್ತಾ ಇರುವಂಥ ಹಿನ್ನೆಲೆ ಕರ್ನಾಟಕ ರಾಜ್ಯದ ಬಂದ್ಗೆ ಪ್ರಮುಖವಾಗಿರುವಂಥ ಪ್ರಶ್ನೆ ಏನೆಲ್ಲ ಇರುತ್ತೆ, ಇರೋದಿಲ್ಲ ಅನ್ನುವಂಥದ್ದು. ಹೋಟೆಲ್, ಬೇಕರಿ, ಚಿತ್ರಮಂದಿರ, ಓಲಾ, ಉಬರ್, ಆಟೋ, ಕ್ಯಾಬ್, ಗುಡ್ಸ್ ವಾಹನ, ಲಾರಿ ಮಾಲೀಕರು, ಜ್ಯುವೆಲರಿ ಶಾಪ್, ಜಿಮ್, ಬೀದಿ ಬದಿ ವ್ಯಾಪಾರ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ರಾಷ್ಟ್ರೀಯ ಹೆದ್ದಾರಿ ಇದೆಲ್ಲವೂ ಕೂಡ ಬಂದಾಗಿರುತ್ತೆ. ಪಡಿತರ ಅಂಗಡಿ, ಶಾಪಿಂಗ್ ಮಾಲ್, ಮಾರುಕಟ್ಟೆ ಅದನ್ನು ಕೂಡ ಇರೋದಿಲ್ಲ. ಅಗತ್ಯ ವಸ್ತುಗಳು ಮಾತ್ರ, ಹಾಲಿರ್ಬೋದು, ಮೆಡಿಕಲ್ ಅಷ್ಟೇ. ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕವನ್ನು ಬಂದ್ ಮಾಡಿ ಈ ಹೇಡಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿವೆ. ಇನ್ನು ಪ್ರಮುಖವಾಗಿ ಬಂದ್ ಆಗುವಂಥ ದಿನ ಏನೆಲ್ಲ ಇರುತ್ತೆ ಅಂತಂದರೆ, ಹಾಸ್ಪಿಟಲ್ ಓಪನ್ ಇರುತ್ತೆ, ಮೆಡಿಕಲ್ ಶಾಪ್, ಆ್ಯಂಬುಲೆನ್ಸ್ಗೆ ವ್ಯವಸ್ಥೆ ಇರುತ್ತೆ, ತರಕಾರಿ, ಹಾಲಿನ ಬೂತ್, ಬ್ಯಾಂಕ್ ಓಪನ್ ಇರುತ್ತೆ, ಪೆಟ್ರೋಲ್ ಬಂಕ್ ಜೊತೆಗೆ APMC ಕೂಡ ಇರುತ್ತೆ. ಇಷ್ಟು ಬಿಟ್ಟರೆ ಉಳಿದೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಇದೆಲ್ಲವೂ ಕೂಡ ಅಗತ್ಯ. ಹಾಸ್ಪಿಟಲ್ ಓಪನ್ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ, ಆ್ಯಂಬುಲೆನ್ಸ್, ಇನ್ನು ತರಕಾರಿ, ಹಾಲಿನ ಬೂತ್, ಬ್ಯಾಂಕು ಅವತ್ತಿನ ಕೂಡ ಬಂದಿರೋದಿಲ್ಲ, ಪೆಟ್ರೋಲ್ ಬಂಕು ಕೂಡ ಓಪನ್ ಇರುತ್ತೆ, APMC ಕೂಡ ಇರುತ್ತೆ. ಇದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗುತ್ತೆ. 22ನೇ ತಾರೀಕಿಗೆ ನೋಟ್ ಮಾಡ್ಕೊಂಬಿಡಿ. 22ನೇ ತಾರೀಕಿಗೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ ಅನ್ನೋದು. ಇನ್ನು ಸಮಯ ಇದೆ.
ಇನ್ನು 22 ದಿನ ಇದೆ. ಅಷ್ಟೊಂದು ದೂರ ತಳ್ಳುವಂಥ ಅವಶ್ಯಕತೆ ಇರಲಿಲ್ಲ. 22ನೇ ತಾರೀಕಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಪ್ಲಾನ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.